ಹಾಂ ಟೈಮ್ ಆಯಿತು ಅಲ್ಲ ಈಗ 2 ಗಂಟೆ ಆಯಿತು ನನಗೇನು ತಲೆ ತಿರುಗುತ್ತದೆ ಹೋಗುವ ನಮಗೆ ಬೇಡ ಇಲ್ಲಿ ಬೇರೆ ಕಡೆ ಹೋಗು ಅಲ್ಲಿ ಹೆಸರು ಬರೆದು ನಂಬರ್ ತಗೊಳ್ಬೇಕಂತೆ ಮತ್ತು ನೇಹ ಮೇಡಮ್ ಅವರ ಒಂದು ಕಾನ್ಸೆಪ್ಟ್ ತುಂಬ ಖುಷಿ ಆಯಿತು ಯಾಕಂದರೆ ಫುಲ್ ವಾಲ್ಟ್ರ ಟೈರ್ ನೋಡಿ ಅದರದ್ದು ಹೇಗೆ ಉಂಟು ಅಂತೇಳಿ ಹೀಗೆ ಸಹ ಎಲ್ಲ ಹಾಕಿದ್ದೆ ನಾನು ಗ್ಲೌಸು ಕೂಡ ಉಂಟು ಅದು ಬಾಕ್ಸಲ್ಲಿ ಇಟ್ಟಿದ್ದೇನೆ ಯಾಕಂತ ಹೇಳಿದರೆ ಗೋಪುರ ಆಪ್ರೇಟ್ ಮಾಡಿ ಸ್ವಲ್ಪ ಪಡಂಗಡಿಯಲ್ಲಿ ಒಂದು ಹೀಗೆ ಡಬಲ್ ರೋಡ್ ಬರ್ತದೆ ಅಲ್ಲಿ ಲೆಫ್ಟ್ ತಗೊಳ್ಬೇಕು ಒಂದು ಸಣ್ಣ ಸರ್ಕಲ್ ಉಂಟು ಮಂಗಳೂರು ನೋಡಿ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೂಪರ್ ಆಗಿದೆ ಅನ್ಕೊಳ್ತೀನಿ. ಹಾಗೆ ನಾವು ತುಂಬ ಸೂಪರ್ ಮೆಂಟ್ ಅವರ ಫ್ಯಾಂಟಾಸ್ಟಿಕ್ ಆಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋ ಸಮಯ ಬಂದಿದೆ. ಕಾಮತ್ರಿ ಹೇಳಿ. ಸಮಯ 11:30 ಆಯಿತು. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇಂದಿನ ದಿನವನ್ನು ಈ ವಿಡಿಯೋ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ದೇವೆ. ಮಂಗಳೂರು ಹೊರಟಿದ್ದೇವೆ. ಫುಲ್ಲು ಮೋಟೋಲಾಗ್ ಸೆಟಪ್ ಉಂಟು. ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಸ್ವಲ್ಪ ಮೋಟೋಲಾಗ್ಸ್ ನೋಡ್ಲಿಕ್ಕೆ ಸಿಗ್ತದೆ. ಅದೇ ರೀತಿ RN ಡಿಸೈನರ್ ಸ್ಟುಡಿಯೋ ಅಂತೇಳಿ ನಮ್ಮ ನೇಹ ಮತ್ತು ಅನೀಶ್ ಇವರ ಹೊಸ ಒಂದು ವೆಂಚರ್ ಮಂಗಳೂರು ಕರಂಗಲ್ಪಾಡಿಯಲ್ಲಿ ಓಪನ್ ಆಗಿದೆ. ಆ್ಯಕ್ಚುಲಿ ನಾವು 10:30 ಅಲ್ಲಿ ಓಪನಿಂಗ್ ಲೇಟ್ ಆಯಿತು, ಆದರೆ ಒಂದು ವಿಸಿಟ್ ಕೊಡಲೇಬೇಕು. ಯಾಕಂತ ಹೇಳಿದರೆ ಅವರೊಂದು ಆತ್ಮೀಯವಾಗಿದ್ದಾರೆ ನಮ್ಮಲ್ಲಿ. ನಿನ್ನೆ ಫೋನ್ ಕೂಡ ಮಾಡಿದ್ರು. ಆಲ್ರೆಡಿ ಲೇಟ್ ಆಯಿತು, ಹೊರಡುವಲ್ಲ. ಹಾಗೆ ನಾವು ಈಗ ಗುರನ್ಕೆರೆಯಿಂದ ರೈಟ್ ತಗೊಳ್ಬೇಕು. ಯಾಕಂತೇಳಿ ಪಡಂಗಡಿಯಾಗಿ ಹೋಗೋದು. ಪಡಂಗಡಿಯಾಗಿ ಹೋದರೆ ನಮಗೆ ಡೈರೆಕ್ಟ್ ಮಡಂತ್ಯಾರಿಗೆ ರೀಚ್ ಆಗ್ತದೆ. ಯಾಕಂತ ಹೇಳಿದರೆ ಬೆಳ್ತಂಗಡಿಯಿಂದ ಪುಂಜಾಲಕಟ್ಟೆವರೆಗೆ ಅಂದರೆ ಮಡಂತ್ಯಾರವರೆಗೆ ತುಂಬ ಹಾಳಾಗಿದೆ ರೋಡು. ಹಾಗೆ ಪಡಂಗಡಿ ಆಗಿ ಹೋಗೋದೇ ಬೆಟ್ರ್. ಮೊನ್ನೆ ಸಹ ಒಮ್ಮೆ ನಾವು ಅದರಲ್ಲೇ ಹೋಗಿದ್ದೇವೆ. ಅದೇ ರಸ್ತೆಯಲ್ಲಿ ಈಗ ಹೋಗುವ. ಮಂಗಳೂರು ಹೋಗೋರು ಗಮನಿಸಿ, ಪಡಂಗಡಿಯಾಗಿ ಲೆಫ್ಟ್ ಹೋದರೆ ಒಂದು 2 ಕಿಲೋಮೀಟ್ರ್ ಏನೋ ಜಾಸ್ತಿ ಆಗ್ತದಂತೆ. ಆದರೆ ಸೂಪರ್ ಉಂಟು ರೋಡು. ಒಂದೇ ಒಂದು ಹೊಂಡ ಇಲ್ಲ, ಸೀದಾ ಮಡಂತ್ಯಾರಿಗೆ ಹೋಗ್ತದೆ. ಮಡಂತ್ಯಾರು ಒಂದು ಮಸೀದಿ ಸಿಗ್ತದೆ, ಅಲ್ಲಿಗೆ ರೀಚ್ ಆಗ್ತದೆ, ಮೈನ್ ರೋಡಿಗೆ ರೀಚ್ ಆಗ್ತದೆ. ಅಲ್ಲಿಂದ ಮತ್ತೆ ತೊಂದರೆ ಇಲ್ಲ, ಹೋಗ್ಬೋದು. ಪುಂಜಾಲಕಟ್ಟೆ ಸ್ವಲ್ಪ ಹತ್ತಿರ. ನಮ್ಮ ಎಕ್ಸ್ಪಲ್ಸಿಗೆ ಅಂತ ಹೇಳಿದರೆ ಬಿಳಿ ಕುದುರೆಗೆ ಹೋಗಲಿಕ್ಕೆ ಕಷ್ಟ ಆಗ್ತದೆ, ಮತ್ತು ಬೇರೆ ಬೈಕಿಗೆಲ್ಲ ಹೇಗಾಗ್ಬೋದು. ಬಿಳಿ ಕುದುರೆ ಯಾವ ರಸ್ತೆಯಲ್ಲಿ ಸಹ ಹೋಗ್ತದೆ, ಅದಕ್ಕೆ ಈ ಗುಂಡಿಗೆ ಹೋಗಲಿಕ್ಕೆ ಆಫ್ ರೋಡ್ ಹೋದ ಫೀಲ್ ಆಗ್ತದೆ. ಗುರುವಾನ್ಕೆರೆ ತಲುಪಿದ್ದೇವೆ. ಈಗ ವೇಣೂರು ರೋಡ್ ಹೋಗಬೇಕು. ಪಡಂಗಡಿಯಲ್ಲಿ ನಮಗೆ ಲೆಫ್ಟ್ ಹೋಗಲಿಕ್ಕೆ. ಯಾಕಂತ ಹೇಳಿದರೆ ನೇರ ಹೋದರೆ ರೋಡ್ ತುಂಬ ಹಾಳಾಗಿದೆ. ಹಾಗಾಗಿ ಒಳಗಿನ ರಸ್ತೆಯಲ್ಲಿ ಹೋಗ್ತಾ ಇದ್ದೇವೆ. ಈಗ ಆಲ್ಮೋಸ್ಟ್ ಎಲ್ಲ ಇದೇ ರಸ್ತೆಯಲ್ಲಿ ಹೋಗೋದು ಮಂಗಳೂರು ಹೋಗುವವರು. ಯಾಕಂತ ಹೇಳಿದರೆ ಡೈರೆಕ್ಟ್ ಮಡಂತ್ಯಾರಿಗೆ ರೀಚ್ ಆಗ್ತದೆ. ಇಲ್ಲದ್ರೆ ಮಡಂತ್ಯಾರವರೆಗೆ ಹೋಗೋದು ದೊಡ್ಡ ಹಿಂಸೆ. ರೋಡೆಲ್ಲ ಹಾಳು ಬಿದ್ದಿದೆ. ಈಚೆ ಹೊಸ ರಸ್ತೆ ಸಹ ಆಗಲಿಲ್ಲ, ಹಳೆಯ ರಸ್ತೆ ಸಹ ಇಲ್ಲ. ಎಲ್ಲ ತೆಗೆದು ಅಲ್ಲೆಲ್ಲಿ ಹೋಗಿದೆ. ಸಣ್ಣ ಸಣ್ಣ ಮೋರಿ ನಿರ್ಮಾಣ ಎಲ್ಲ ಅರ್ಧದಲ್ಲಿ ಉಂಟು ಕೆಲಸಗಳು. ಈ ಕಾಂಟ್ರಾಕ್ಟ್ನವರ ಪೊಲಿಟಿಕ್ಸ್ ಮತ್ತು ಕಾಂಪ್ಲಿಕೇಶನಲ್ಲಿ ಊರಿನವರು ಸಾರ್ವಜನಿಕರು ಹೈರಾಣಾಗಿದ್ದಾರೆ. ಅರ್ಜೆಂಟ್ ನೋಡಿ ಕಾರ್ನವನಿಗೆ. ಯಾಕೆ ಹಾಗೆ ರಾಂಗ್ ಸೈಡಲ್ಲಿ ಓವರ್ಟೇಕ್ ಮಾಡಬೇಕು? ಎದುರಿಂದ ವೆಹಿಕಲ್ ಬಂದರೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಆದಷ್ಟು ಸಣ್ಣ ಗಾಡಿ ಅವರು ಜಾಗ್ರತೆಯಿಂದ ಹೋಗಬೇಕು. ಇಲ್ಲಿಂದ ಮತ್ತೆ ರೋಡ್ ಒಳ್ಳೆಯದುಂಟು. ಶೆಣೆ ರೆಸ್ಟೋರೆಂಟ್ ನೋಡಿ, ಎಷ್ಟು ಜನ ನೋಡಿ. ಬಹಳ ಓಲ್ಡೆಸ್ಟ್ ರೆಸ್ಟೋರೆಂಟ್ ಗುರನ್ಕೆರೆ. ವೆಜ್, ಆದರೆ ಇಲ್ಲಿದ್ದು ಊಟ ಸೂಪರ್ ಆಗ್ತದೆ. ತಿಂಡಿ ಸಹ ಹಾಗೆ. ಸಾಯಂಕಾಲ ಆದರೆ ಒಂದು ತಿಂಡಿ ತಿನ್ನುವ ಇಲ್ಲಿ. ಸಾಧಾರಣ ಒಂದು 50-60 ವರ್ಷದಿಂದ ಉಂಟಂತೆ ಈ ಹೋಟೆಲ್. ಅಫಿಷಿಯಲ್ ಲೆವೆಲ್ ತಾಲೂಕು ಆಫೀಸಿಂದ ಎಲ್ಲ ಇಲ್ಲಿಗೆ ಬರೋದು ಊಟಕ್ಕೆ. ಇಲ್ಲಿ ಡಬಲ್ ರೋಡ್ ನೋಡುವಾಗ ಒಂದು ದೊಡ್ಡ ಸಿಟಿಗೆ ಬಂದ ಹಾಗೆ ಫೀಲ್ ಆಗ್ತದೆ. ಇವತ್ತು ಒಳ್ಳೆ ಬಿಸಿಲುಂಟು. ನಾವು ಹೊರಟದ್ದು ತುಂಬ ಲೇಟ್ ಆಯಿತು.
ಸಾಧಾರಣ ಬೇಗ ಹೊರಡ್ತಿದ್ರೆ ಸಾಧಾರಣ ಈಗ ಬೀಚ್ ರೋಡ್ ಕ್ರಾಸ್ ಆಗ್ತಿದ್ದೆವು. ಇವತ್ತು ಇನ್ನೊಂದು ಕೆಲಸ ಕೂಡ ಉಂಟು, ಅದು ಅಲ್ಲಿ ಹೋಗಿ ಹೇಳ್ತೇನೆ. ಎಷ್ಟು ಚಂದ ಸೆಟ್ಟಿಂಗ್, ಸೇಮ್ ಉಜಿರೆಯಲ್ಲಿ ಇದೇ ರೀತಿ ಲೈಟಿಂಗ್ಸ್ ಉಂಟು. ಸೇಮ್ ಉಜಿರೆ ಟೈಪ್ ಇಲ್ಲಿ ಸಹ ಮಾಡಿದ್ದಾರೆ. ಇನ್ನು ಲೈಟ್ ಹಾಕಲಿಲ್ಲ, ಆದರೆ ಕಂಬ ಎಲ್ಲ ಸೇಮ್ ಉಜಿರೆ ಹಾಗೆ ಕಾಣ್ತದೆ. ಇಲ್ಲಿ ವೇಣೂರು ರಸ್ತೆಯಲ್ಲಿ ಹೋಗಬೇಕು. ಮೋಟೋ ಲಾಗ್ ಮಾಡೋದು ತುಂಬ ದಿವಸ ಆಯಿತು. ಮತ್ತೊಂದು ಇದು ಮೀಡಿಯಮ್ ಅಮೌಂಟ್ ಹಾಕಿದ್ದೇನೆ. ಕ್ಲಾರಿಟಿ ಹೇಗೆ ಬರ್ತದೆ ನೋಡಬೇಕು. ಅದನ್ನು ಸಹ ನಮಗೆ ಚೆಕ್ ಮಾಡಲಿಕ್ಕಿತ್ತು. ಫಸ್ಟ್ ಟೈಮ್ ಇದನ್ನು ಯೂಸ್ ಮಾಡೋದು ಮೋಟೋ ಲಾಗಿಗೆ. ನೋಡು ಹೇಗೆ ಬರ್ತದೆ ಅಂತೇಳಿ. ಪಡಂಗಡಿಯಲ್ಲಿ ಒಂದು ಹೀಗೆ ಡಬಲ್ ರೋಡ್ ಬರ್ತದೆ, ಅಲ್ಲಿ ಲೆಫ್ಟ್ ತಗೊಳ್ಬೇಕು. ಒಂದು ಸಣ್ಣ ಸರ್ಕಲ್ ಉಂಟು. ಮಂಗಳೂರು ನೋಡಿ, ಮಂಗಳೂರು ಮೂಡುಬಿದ್ರೆ ಸ್ಟ್ರೈಟ್ ಹೋಗಬೇಕು. ತೋರಿಸ್ತೇನೆ. ಆಚೀಚೆ ಹಚ್ಚ ಹಸುರು ತೋಟ ಎಲ್ಲ ಸಿಗ್ತದೆ. ತೋಟದ ನಡುವಿಂದ ಹೋಗುವ ಒಂದು ಒಳ್ಳೆ ರಸ್ತೆ. ತುಂಬ ಜನರು ಈಗ ಇದರಲ್ಲೇ ಬರೋದು, ಮಂಗಳೂರು ಹೋಗುವವರು. ನೋಡುವ ಹೇಗೆ ಉಂಟಂತೇಳಿ. ಅಲ್ಲ, ನಿಮಗೆ ತೋರಿಸ್ಲಿಕ್ಕೆ ನಾನು ಇವತ್ತು ವೀಡಿಯೋ ಮಾಡ್ತಿದ್ದೇನೆ. ಮೊನ್ನೆ ಹೋಗಿದ್ದೇನೆ ನಾನು ಇದೇ ರಸ್ತೆಯಲ್ಲಿ. ಪೊಳಲಿಗೆ ಹೋಗಿದ್ದೆವು, ಪೊಳಲಿ ಕಟೀಲಿಗೆ. ಆಗ ಮೋಟರ್ ಲಾಗ್ ಮಾಡಲಿಲ್ಲ. ಇಲ್ಲಿಂದ ಬೀಚ್ ರೋಡಿಗೆ ಹೋಗಿ ಪೊಳಲಿ, ಅಲ್ಲಿಂದ ಕಟೀಲ್ ಹೋಗಿ ದೇವಿಯ ದರ್ಶನ ಮಾಡಿ ಬಂದದ್ದು. ಪ್ರತಿ ವರ್ಷ ನವರಾತ್ರಿಗೆ ನಾವು ಹೋಗ್ತೇವೆ. ಅದೇ ರೀತಿ ಈ ಸರ್ತಿ ಸಹ ದೇವಿಯ ದರ್ಶನ ಮಾಡಿ ಪ್ರಾರ್ಥನೆ ಮಾಡಿ ಬಂದದ್ದು. ಪಡಂಗಡಿಯಿಂದ ಬಂದ ರಸ್ತೆ, ಮೈನ್ ರೋಡು ಇಲ್ಲಿಗೆ ತಲುಪಿತು. ಮಸೀದಿ ಗಮನಿಸಿ. ಇಲ್ಲಿಂದ ಇನ್ನು ಹೇಗೆ ಹೋಗ್ಬೋದು, ಸ್ವಲ್ಪ ಮಾತ್ರ ರಸ್ತೆ ನಮಗೆ ಹಾಳದ್ದು ಸಿಗ್ತದೆ. ಪುಂಜಾಲಕಟ್ಟೆ ಕಳೆದ್ರೆ ಒಳ್ಳೆ ರೋಡೇ ಸಿಗತ್ತೆ. ಬಸ್ಸಿನವ್ರು ಹೋಗೋದು ನೋಡಿ ಕಾಂಪಿಟೇಷನಲ್ಲಿ. ನನ್ನ ಪ್ರಕಾರ ಇದು ಗುರೇನ್ಕೆರೆಯಿಂದ ನಾವು ಬಂದದ್ದೇ ಗೊತ್ತಾಗಲ್ಲ. ಒಳ್ಳೆದುಂಟು ರಸ್ತೆ. ಪುನಃ ನಾವು ರಿಟರ್ನ್ ಹೋಗುವಾಗ ಸಹ ಅದೇ ರಸ್ತೆಯಲ್ಲಿ ಹೋಗಬೇಕು. ಮಳೆ ಒಂದು ಬರೆದಿದೆ ಸಾಕು. ಎಲ್ಲ ರೈನ್ಕೋಟ್ ಉಂಟು ನಮ್ಮಲ್ಲಿ, ಇಟ್ಕೊಂಡಿದ್ದೇನೆ. ಎಲ್ಲ ಬಾಕ್ಸ್ ಇದ್ದದ್ರಿಂದ ಅದೊಂದು ಟೆನ್ಷನ್ ಇಲ್ಲ ಈಗ. ಮುಂಚೆ ಅದರ ರೈನ್ಕೋಟ್ ಹೇಗೆ ಹಿಡ್ಕೊಂಡು ಹೋಗೋದಪ್ಪ ಅಂತೇಳಿ ಟೆನ್ಷನ್ ಇರ್ತಿತ್ತು. ಈಗ ಕ್ಯಾಮರಾ ಬಾಕ್ಸ್, ರೈನ್ಕೋಟು ಎಲ್ಲ ಬಾಕ್ಸಲ್ಲೇ ಉಂಟು. ಹಿಂದೆ ಟಾಪ್ ಬಾಕ್ಸ್ ಒಂದು ಇದ್ದದ್ರಿಂದ ಎಲ್ಲ ಯೂಸ್ಫುಲ್ಲು. ಬಂದದ್ದೇ ಗೊತ್ತಾಗಲಿಲ್ಲ. ಇನ್ನು ಪುಂಜಾಲಕಟ್ಟೆ ನಂತರ ಒಳ್ಳೆ ರಸ್ತೆ ಸಿಗ್ತದೆ. ಹೊಸ ರೋಡ್ ಆಗಲಿಕ್ಕಿರೋದು ಪುಂಜಾಲಕಟ್ಟೆ ಟು ಚಾರ್ಮಾಡಿ. ಅಲ್ಲಿಂದ ಪುಂಜಾಲಕಟ್ಟೆಯಿಂದ ಮಂಗಳೂರುವರೆಗೆ ಒಳ್ಳೆ ರಸ್ತೆ ನಿರ್ಮಾಣ ಆಗಿದೆ. ಒಳ್ಳೆ ರಣ ಬಿಸಿಲು. ಹಾಗಾಗಿ ಕೈಗೆ ಸಹ ಎಲ್ಲ ಹಾಕಿದ್ದೆ ನಾನು. ಗ್ಲೌಸು ಕೂಡ ಉಂಟು, ಅದು ಬಾಕ್ಸಲ್ಲಿ ಇಟ್ಟಿದ್ದೇನೆ. ಯಾಕಂತ ಹೇಳಿದರೆ ಗೋಪುರ ಆಪ್ರೇಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆನ್ ಆಫ್ ಮಾಡಲಿಕ್ಕೆ. ಆಗ್ತದೆ, ಆದರೆ ಆನ್ ಆಗಿದೆ ಆಫ್ ಉಂಟ ಗೊತ್ತಾಗೋದಿಲ್ಲ. ಗ್ಲೌಸ್ ಹಾಕಿ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಬಿ ಸಿ ರೋಡ್ಗೆ ತಲುಪಿದ್ವಿ. ಮಠ ಮಧ್ಯಾಹ್ನ, ಭಯಂಕರ ಬಿಸಿಲಿನ ಬೇಗೆ. ಇಲ್ಲಿ ಫ್ಲೈಓವರ್ ಆದದ್ರಿಂದ ಭಾರಿ ಉಪಕಾರ. ಯಾಕಂತ ಹೇಳಿದರೆ ಒಂದು 10 ವರ್ಷದಿಂದ ಫುಲ್ಲು ಬ್ಲಾಕ್ ಆಗ್ತಿತ್ತು ಇಲ್ಲಿ. ಕೆಲವೊಮ್ಮೆ ಗಂಟೆಗಟ್ಟಲೆ, 1 ಗಂಟೆ 2 ಗಂಟೆ ಬ್ಲಾಕ್ ಆದದ್ದು ಉಂಟು. ಮದುವೆ ಶುಭ ಕಾರ್ಯ ಎಲ್ಲ ಇದ್ದರೆ ಇಲ್ಲಿ ಫುಲ್ಲು ಬ್ಲಾಕ್ ಬೀಚ್ ರೋಡ್. ಈಗ ಫ್ಲೈಓವರ್ ಆದದ್ರಿಂದ ಅದು ಒಂದು 90% ಬ್ಲಾಕ್ ಆಗೋದಿಲ್ಲ. ಯಾಕಂತ ಹೇಳಿದರೆ ಮಂಗಳೂರಾಗ ಸೀದಾ ಹೋಗ್ತಾರೆ. ಬಂಟ್ವಾಳ ಅಥವಾ ಬೀಚ್ ರೋಡ್ ಪೇಟೆಗೆ ಹೋಗುವವರು ಕೆಳಗಿನ ಮಾರ್ಗವಾಗಿ ಹೋಗ್ತಾರೆ. ಸಿಗ್ನಲ್ ಬಿದ್ದಿದೆ ಅಂತ. ಲೆಫ್ಟ್ ಓಪನ್ ಉಂಟು, ರೈಟ್ ಸಿಗ್ನಲ್ ಬಿದ್ದಿದೆ, ನಿಲ್ಲಿಸುವ.
ಟೈಮ್ 1:15 ಆಗ್ತಾ ಬಂತು. ಫಸ್ಟಿಗೆ ಒಂದು ಸಣ್ಣ ಕೆಲಸ ಉಂಟು ನೋಡ, ಆದರೆ ಹೇಳ್ತೇನೆ ಏನು ಕೆಲಸ ಅಂತೇಳಿ. ಅಲ್ಲಿಂದ ಊಟಕ್ಕೆ ಹೋಗ್ತೇವೆ. ಊಟ ಮಾಡಿ ಅನೀಶ್ ಅವರ ಹೊಸ ಶಾಪಿಗೆ ವಿಸಿಟ್ ಕೊಡ್ತೇವೆ. ಜ್ಯೂಸ್ ಜಂಕ್ಷನ್ ಒಂದು ಟೈಮಲ್ಲಿ ಭಾರಿ ಫೇಮಸ್ ಇದು ಜ್ಯೂಸ್ ಜಂಕ್ಷನ್. ಇಲ್ಲಿ ಒಂದು ಕಾರ್ ನಿಲ್ಲಿಸಿ ಜ್ಯೂಸ್ ಕುಡಿಯೋದು ಅಂತ ಹೇಳಿದರೆ ದೊಡ್ಡ ಪ್ರೆಸ್ಟೀಜ್. ಅಂದರೆ ಮಂಗಳೂರಿನವ್ರಿಗೆ ಅದು ಕ್ಯಾರಿ ಇಲ್ಲ. ನಮ್ಮ ಉಜಿರೆ ಬೆಳ್ತಂಗಡಿಯವರು ಬಂದರೆ ಜ್ಯೂಸ್ ಜಂಕ್ಷನ್ ಒಂಜೆ ಜ್ಯೂಸ್ ಪರ್ಯ ಅಲ್ಲಿ ಕಾರ್ ನಿಲ್ಲಿಸಿ ಆರ್ಡ್ರ್ ಮಾಡೋದು, ಸರ್ವ್ ಮಾಡ್ತಾರೆ ಕಾರಿಗೆ. ಅದೊಂದು VIP ಫೀಲ್ ಆ ಟೈಮಲ್ಲಿ. ಮಳೆಗಾಲದ ಬಿಸಿಲು ತುಂಬ ಖಾರ ಇರ್ತದೆ. ಇಲ್ಲಿ ಸಿಗ್ನಲ್ ಇಲ್ಲ, ಮುಂಚೆ ಸಿಗ್ನಲ್ ಇರ್ತಿತ್ತು. ಗಮನಿಸ್ಬೋದು, ಮಹೇಂದ್ರ ಅಂತ ಬರೆದಿದ್ದಾರೆ. ಫುಲ್ ವಾಲ್ಟ್ರ್. ಟಯರ್ ನೋಡಿ ಅದರದ್ದು ಹೇಗುಂಟು ಅಂತೇಳಿ, ಸೂಪರಾಗಿ ವಾಲ್ಟ್ರ್ ಮಾಡಿದ್ದಾರೆ. ಬಿಸಿಲಿಗೆ ಮಾತ್ರ ಆಗಲಿಕ್ಕಿಲ್ಲ. ಇದ್ವಿ ಈಗ ಒಂದು ಸಣ್ಣ ಕೆಲಸ ಉಂಟು ಅಲ್ಲಿ ಅಂತ ಅಲ್ಲ, ಅಲ್ಲಿ ಹೋಗಿ ಬರುವ. ಸಾಕಾಯ್ತಾ? ಎಸ್, ಫಸ್ಟಿಗೊಂದು ಊಟ ಮಾಡುವಲ್ಲ, ಊಟ ಮಾಡಿ ಮತ್ತೆ ಅವರ ಶಾಪಿಗೆ ಹೋಗುವ. ನೇಹ ಮತ್ತೆ ಹಾಂ, ಟೈಮ್ ಆಯಿತು ಅಲ್ಲ, ಈಗ 2 ಗಂಟೆ ಆಯಿತು. ನನಗೇನು ತಲೆ ತಿರುಗುತ್ತದೆ. ಹೋಗುವ. ಹಾಂ ಹಾಂ, ಫಸ್ಟಿಗೆ ಊಟ ಮತ್ತೆ ಬೇರೆ ಕೆಲಸ. ಎಲ್ಲ ಟೈಪಿದ್ದು ಸ್ವೀಟ್ಸ್ ಉಂಟು. ಹೌಸ್ಫುಲ್ಲ. ನಮಗೆ ಸೀಟ್ ಉಂಟು. ನಮಗೆ ಬೇಡ, ಇಲ್ಲಿ ಬೇರೆ ಕಡೆ ಹೋಗು. ಅಲ್ಲಿ ಹೆಸರು ಬರೆದು ನಂಬರ್ ತಗೊಳ್ಬೇಕಂತೆ. ಅದೆಲ್ಲ ಆಗದು ಹೋಗೋ ಈ ಹೋಟೆಲ್ಲ ಬೇಡ, ಅಲ್ಲ ಬೇರೆ ಕಡೆ ಹೋಗೋಲ್ಲ. ಜಾಗ ಇದ್ರೂ ಕೂತ್ಕೊಳ್ಳಿಕ್ಕಿಲ್ಲ. ಜಾಗ ಇದ್ರೂ ಕೂತ್ಕೊಳ್ಳಿಕ್ಕಿಲ್ಲ. ಅಲ್ಲಿ ಹೆಸರು ಬರಿಬೇಕಂತೆ, ಟೋಕನ್ ಕೊಡ್ತಾರೆ. ಎಂಥ ಅವಸ್ಥೆ ಎಲ್ಲಿವರೆಗೆ ಬಂತು. ಬೇಡಲ್ಲ, ಅಷ್ಟು ಕಾಯಲಿಕ್ಕೆ ನಮಗೆ ಪೇಷನ್ಸ್ ಇಲ್ಲ. ಎಲ್ಲಿಯಾರು ಬೇರೆ ಕಡೆ ಟೈಮ್ ಸಹ ಇಲ್ಲ. ಇಲ್ಲಿ ಒಂದು ಇತ್ತು ಹೋಟೆಲ್, ಜನತಾ ಡಿಲೆಕ್ಸ್ ಅಂತ ಹೋಟೆಲ್ ಇತ್ತು. ಎಲ್ಲಿ ಅಂತೇಳಿ ನೋಡೋದು ನಾನು. ನಮಗೆ ವೆಜ್ ಆಗಬೇಕು, ನವರಾತ್ರಿ ಅಲ್ಲ, ಇಲ್ಲದಿದ್ದರೆ ಎಲ್ಲಿ ಸಾಕ್ತಿತ್ತು. ನಾವು ಬಿರಿಯಾನಿಗೆ ಹೋಗ್ತಿದ್ದೆವು. ಇದು ಕ್ಯಾನ್ಸಲ್, ಸಾಯಿ ಪ್ಯಾಲೇಸ್ ಕ್ಯಾನ್ಸಲ್, ಬೇರೆ ಕಡೆ ನೋಡು. ಬಹಳ ಫೇಮಸ್ ಹೋಟೆಲ್ ಇದು, ನ್ಯೂ ತಾಜ್ ಮಹಲ್ ಕೆಫೆ. ಒಂದು ಟೈಮ್ ಇದು ಭಾರಿ ಫೇಮಸ್ ಹೋಟೆಲ್. ಇಲ್ಲಿ ಹೋಗುವ. ಇದು ಸಹ ಕೂತ್ಕೊಳ್ಳಿಲ್ಲ ಸರಿಯಾಗಿ. ನೀನಿದು ಹಿಡಿದು ಕೂತ್ಕೊಳ್ತೀಯ ಅಂತ, ಹತ್ತುವಾಗ ವೆಯ್ಟ್ ಆಗ್ತೀಯ ಅಂತ. ನ್ಯೂ ತಾಜ್ ಮಹಲ್ ಕೆಫೆ. ಊಟ ತಯಾರಿ ಇದೆ. ಬಾಳೆ ಎಲೆ ಬನ್ಸು ಅಷ್ಟೇ, ಮಂಗಳೂರು ಬನ್ಸು ಅಷ್ಟೇ ಹತ್ತಿರ ಇರುವ ಎಸಿಲ್ ಚೇಂಬರಿಗೆ ಬಂದಿದ್ದೇವೆ. ಈಗ ಹೋಗ್ತೇವೆ ಮೇಲೆ ಅವರ ಶಾಪಿಗೆ, ನೋಡುವ. ಫಸ್ಟ್ ಟೈಮ್ ಬರೋದು. ಸೆಕೆಂಡ್ ಫ್ಲೋರ್ ಅಂತೆ. RN ಅಲ್ಲ, RN ಸ್ಟುಡಿಯೋ.
ಬಾಯ್ಸ್ಗೆ ಆಗುವಂತ ಏನಿಲ್ಲ, ಓನ್ಲಿ ಫಾರ್ ಲೇಡೀಸ್. ಎಂತೆಲ್ಲ ಉಂಟಂತ ಜೋರು. ಊಟ ಮಾಡಿಲ್ಲ? ಊಟ ಮಾಡಿಲ್ಲ. ಅದೇ ಕುರ್ತಾ ಸೆಟ್ ಉಂಟು, ಹಾಗೇನೆ ರೆಂಟಲ್ ಇದೆ, ಸ್ಟಿಚಿಂಗ್ ಇದೆ, ಕಸ್ಟಮೈಸೇಷನ್ ಇದೆ. ರೆಂಟಲ್ ಅಲ್ಲಿ ವೆಡ್ಡಿಂಗ್ ಗೌನ್ಸ್ ಆಗ್ಬೋದು, ಮತ್ತೆ ಪ್ರೀ ವೆಡ್ಡಿಂಗ್ ಶೂಟ್ ಇದಾಗ್ಬೋದು, ಆಲ್ ವೆರೈಟಿ. ಹಾಗೇನೆ ವೆಸ್ಟರ್ನ್ ವೇರ್ ಕೂಡ ಇದೆ, ಪಾರ್ಟಿ ವೇರ್, ಅದು ಕೂಡ ರೆಂಟಲ್ಗೆ ಇಡ್ತಾ ಇದ್ದೇವೆ. ಹಾಗಾಗಿ ಮತ್ತೆ ಸ್ಟಿಚಿಂಗ್, ಆಲ್ ಟೈಪ್ ಸ್ಟಿಚಿಂಗ್, ಬ್ಲೌಸ್ ಆಗ್ಬೋದು, ಎಂಬ್ರಾಯ್ಡರಿ ಬ್ಲೌಸ್ ಆಗ್ಬೋದು, ಮತ್ತೆ ಕುರ್ತೀಸ್ ಆಗ್ಬೋದು, ಎಲ್ಲ ಟೈಪ್ ಇದ್ದು ಡ್ರೆಸ್ಸಸ್ ಕೂಡ ಸ್ಟಿಚ್ ಮಾಡ್ತೇವೆ. ನಮ್ಮ ಸ್ಟಿಚರ್ ಇಲ್ಲಿದ್ದಾರೆ, ಬನ್ನಿ ಇನ್ನೊಬ್ಬರು. ಕುರ್ತಾಸ್ ಇದು ಕೂಡ ಸೇಲಿಗಿದೆ. ಹಾಗೇನೆ ವಿತ್ ಕುರ್ತಾ ಸೆಟ್ ಕೂಡ ಇದೆ, 3 ಸೆಟ್ ವಿತ್ ಶಾಲ್ ಪ್ಯಾಂಟ್, ಹಾಗೇನೆ ವಿತ್ ಖಾಲಿ ಶಾಲ್ ಮತ್ತೆ ಟಾಪ್ ಕೂಡ ಇದೆ. ಇದು ಕೂಡ ಸೇಲಿಗೆ ಇದೆ. ಇದು ಶರಾರ ಅಂತ, ಸ್ವಲ್ಪ ಗ್ರ್ಯಾಂಡ್, ವೆಡ್ಡಿಂಗ್ ಹಾಕ್ತಾರಲ್ಲ ಆ ಟೈಪಲ್ಲಿ. ಇದು ಕೂಡ ಸೇಲಿಗೆ 3 ಸೆಟ್. ಬ್ಲೌಸ್ ನಾವೇ ಮಾಡಿದ್ದು, ಹ್ಯಾಂಡ್ ವರ್ಕ್, ಸೂಪರ್ ಆಗಿದೆ. ಒಂದು ಮನಿ ಪ್ಲಾಂಟ್ ಕೊಟ್ಟಿದ್ದಾರೆ, ಹೇಳಿ ಅದರ ಬಗ್ಗೆ ವಿಶೇಷ. ನೀರು ಹಾಕಿದ್ರೆ ಬೆಳೀತಾ ಹೋಗುತ್ತೆ, ನೋಟ ಇಲ್ಲ ಉದುರ್ತದೆ. ನೋಡಿ, ಇದರಲ್ಲಿ ಕಾಯಿನ್ ಹಾಕಿದ್ರೆ ನೋಟ್ ಬರ್ತದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಶೋ ಮಾಡಿ ₹1 ನಾಣ್ಯ ಹಾಕಿದ್ರೆ ₹100 ಬರ್ತದೆ ಅಂತ ನಾನು ಹೇಳಿದ್ದಲ್ಲ, ಅವರು ಹೇಳಿದ್ದು. ಯಾವುದೇ ರೀತಿಯ ವಿಷಯಗಳನ್ನ ಅವರು ಇದು ತಗೊಂಡೋಗ್ಲಿಕ್ಕೆ ಈಗ ನಮ್ಗೆ ಆಗುದಿಲ್ಲ. ನಾವು ಅನೀಸ್ರಿಗೆ ಹೇಳಿದ್ದೇವೆ, ನೀವು ಇಂಪ್ರೂವ್ ಆದ್ರೆ ನಾವು ಇಂಪ್ರೂವ್ ಕೇಳ್ಬಾರ್ದು, ಹಣ ಬಂದ್ರೆ ಕೇಳ್ಬಾರ್ದು. ಹಣ ನಾವು ಕೇಳುದಿಲ್ಲ, ನೋಟೆಲ್ಲ ನಮ್ಗೆ ಕೊಟ್ಟದ್ದು. ಅದೇ ಹೌದು, ಅದು ಸೇಮ್, ಸ್ವಲ್ಪ ಕಲರ್ ಚೇಂಜ್. ಅವ್ರಿಗೆ ನೋಡಿ, ಅವರಿಗೆ ಪಿಂಕ್ ನೋಟ್ ಬರ್ತದೆ, ನಮ್ಗೆ ಹಸಿರು 500, ಅವ್ರಿಗೆ 2000, ಅದು ಬ್ಯಾನ್ ಆಗಿದೆ. ಅನೀಸ್ ಮತ್ತು ನೇಹಾ ಮೇಡಮ್ ಅವರ ಒಂದು ಕಾನ್ಸೆಪ್ಟ್ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಪರಿಸರ, ಗಿಡವನ್ನು ಬೆಳೆಸಿ ಅವರ ಒಂದು ಅದರ ಮೂಲಕ ಒಂದು ಮೆಸೇಜ್ ಕೊಡ್ತಿದ್ದಾರೆ, ಗಿಫ್ಟಿನ ಮೂಲಕ ಪರಿಸರ ಉಳಿಸಿ. ಯಾಕಂತ ಹೇಳಿದ್ರೆ ಮಂಗಳೂರು ಬರೋ ಗೊತ್ತಾಗ್ತದೆ, ಇಲ್ಲಿ AC ಉಂಟು, ಹಾಗಾಗಿ ಇಲ್ಲಿ ಕೂತ್ಕೊಳ್ಳುವಂತಾಗ್ತದೆ, ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಕಂಪ್ಲೀಟ್ ವಾತಾವರಣ ಸೆಕೆ ಸ್ಟಾರ್ಟ್ ಆಗಿದೆ. ಆದಷ್ಟು ಗಿಡ ಅಲ್ಲ, ಅವ್ರಿಗೆ ತೋರಿಸ್ತಿಲ್ಲ, ಅವ್ರು ಮೆಟ್ಲೆ ಮಾತಾಡ್ತಿದ್ದಾರೆ. ತುಂಬಾ ಖುಷಿ ಆಯ್ತು. ಶಾಪ್ ನೀಟಾಗಿ, ಸ್ಮಾರ್ಟ್ ಆಗಿ, ಚಂದ ರೀತಿಯಲ್ಲಿ ಸೆಟ್ ಮಾಡಿದ್ದಾರೆ. ಆದಷ್ಟು ಇನ್ನೂ ಬೆಳೆಯಲಿ, ತುಂಬಾ ಶಾಖೆಗಳು ಮಂಗಳೂರಾದ್ಯಂತ ಹರಡಲಿ. ಕರ್ನಾಟಕ ನಂಜೆ ಮಾಡಿ. ಅದೇ ರೀತಿ ಇನ್ನೂ ಸಹ ಅವರ ಕಾನ್ಸೆಪ್ಟ್ ಉಂಟು, ಬೇರೆ ಬೇರೆ ಪ್ಲಾನ್ಸ್ ಉಂಟು ಇದೇ ಕ್ಷೇತ್ರದಲ್ಲಿ ಮುಂದುವರಿಸಲಿಕ್ಕೆ. ಯಾಕಂತ ಹೇಳಿದ್ರೆ ಇಲ್ಲಿ ಇನ್ನೂ ಬೇಡಿಕೆದ್ದು ಕೆಲವು ಉಂಟು, ಅದು ಯಾವ್ದಂತ ಹೇಳಿ ನಾನು ಈಗ ಹೇಳುದಿಲ್ಲ, ಯಾಕಂದ್ರೆ ಕಾಂಪಿಟೇಷನ್ ತುಂಬಾ ಇರ್ತದೆ. ನೆಕ್ಸ್ಟ್ ಅದನ್ನು ಸಹ ಆದಷ್ಟು ಬೇಗ ನೀವು ಪೂರೈಸಿ. ಹೌದು, ಮಂಗಳೂರಿನ ಒಂದು ತುಂಬಾ ಬೇಡಿಕೆ ಉಂಟು. ನಾನು ಬರುವಾಗ ಅದಂತ ಗ್ರಹಿಸಿದ್ದೆ, ಯಾಕಂತ ಹೇಳಿದ್ರೆ ಅದು ಒಂದು ಬೇರೆ ಕಾನ್ಸೆಪ್ಟ್. ಅದಕ್ಕೆ ನೆಕ್ಸ್ಟ್ ಅದು ಸಹ ಪ್ಲಾನ್ ಉಂಟಂತ ಅನಿಸ್ನವತ್ತು. ಆದಷ್ಟು ಬೇಗ ಅದು ಶಾಪ್ ಸಹ ಇದ್ರ ಒಟ್ಟೊಟ್ಟಿಗೆ ಮಾಡಿ. ಇವರನ್ನ ಎಡಿಟ್ ಮಾಡುದಿಲ್ಲ ಆಯ್ತಾ, ಆಗ್ತದೆ. ಅಶ್ವಥ್ ಭಂಡಾರಿ ಅವರು, ಅಶ್ವಲ್ ಭಂಡಾರಿ ಅವರು
ಮಂಗಳೂರಿನವರೇ. ಆವಾಗದಿಂದ ತುಂಬಾ ಹಿಂದೆಯಿಂದ ಹೇಳ್ತಿದ್ರು. ಶಾಂತ ರೀತಿಯಲ್ಲಿ ಹಿಂದೆಯಿಂದ ಕಮೆಂಟ್ ಮಾಡ್ತಾ ಇದ್ರು, ಅದಕ್ಕೆ ಮುಂದೆ ಕರೆದಿದ್ದೆ ಅವರಿಗೆ. ಹೌದೌದು. ಹೇಳಿ, ಈಗ ಕಮೆಂಟ್ ಮಾಡಿ. ಈಗ ಒಂದು ಕಮೆಂಟ್ ಹೇಳ್ತಿದ್ರು, ಹೇಳಿ. ಪರಿಸರ ಬಗ್ಗೆ ಒಂದೆರಡು ಸಂದೇಶ ಕೊಡಿ ಮಂಗಳೂರು ಜನತೆಗೆ. ಒಂದ್ಸತಿ ಹೇಳಿದ ಅದು ಮುಗ್ಗಾಯ್ತು. ಮಂಗಳೂರಲ್ಲಿ ಗಿಡ ನೆಡುವ ಅಂತ ಹೇಳಿದ್ರೆ ಜಾಗಗಳು ಯಾವ್ದು ಇಲ್ಲ, ಆಲ್ಮೋಸ್ಟ್ ಎಲ್ಲ ಬಿಲ್ಡಿಂಗ್ ಗಳು ಮಾಡ್ತಾ ಇದ್ದಾರೆ. ನೇರ ಮೈದಾನ ಉಂಟು, ನೇರ ಮೈದಾನದಲ್ಲಿ ಮತ್ತೆ ನಮ್ಮನ್ನು ಸಹ ತಗೊಂಡು ಹೋಗ್ತಾರೆ. ಮಂಗಳ ಸ್ಟೇಡಿಯಂ ಉಂಟು. ಹೌದು, ನಿಮ್ಮ ಮನೆ ಸುತ್ತಮುತ್ತ ಎಲ್ಲ ಏನು ಗಿಡ ಮರ ಅದನ್ನೆಲ್ಲ ಹಾಕಿ ಬೆಳೆಸಿ ಮಳೆ ಬೆಳೆ ಕಾಡು ಗಾಳಿ ಗುಡುಗು ಮಿಂಚು ಪುರಪಂಪೇರ. ಮತ್ತೆ ನೋಡಿ, ನಿನ್ನೆ ಅಷ್ಟು ಚಂದ ಮಳೆ ಬಂದಿದೆ. ಒಂದೆರಡು ಗಿಡ ಇದೇ ರೀತಿ ನೆಟ್ಟಿದೆ ಅಂತ ಹೇಳಿದ್ರೆ ಇನ್ನು ಚೆನ್ನಾಗಿ ಬೆಳೆದಿರೋದು. ಸೊ ಏನ್ ಬೇಕಾದ್ರಾಗ್ಲಿ ಇವರೆಲ್ಲ ಬಂದ್ರೆ ನನಗೆ ತುಂಬಾ ಖುಷಿ ಆಗಿದೆ. ಇವತ್ತಿಗೆ ನನ್ನ ಸ್ವಾಗತ ಭಾಷಣ ಮುಗಿಸಿದೆ. ಕರ್ನಾಟಕ ವಾರ್ತೆ ಒಂದೇ ಮಾತರಂ ಟಿಪ್ಪು ಸುಲ್ತಾನ್. ಸಾಕು ಸಾಕು, ನನಗೆ ಆಲ್ರೆಡಿ ಹುಡುಗಿದ್ದಾರೆ. ಅವರು ಸಹ ಪಾರ್ಟ್ನರ್. ಪಾರ್ಟ್ನರ್ ಅವರು ಸಹ ಹಸ್ಬೆಂಡ್. ನೀವು ಆಗ್ಬೇಕಷ್ಟೇ. ಆಗ್ಲಿ, ಆಗಿದೆ ಅಲ್ಲ, ಫಿಕ್ಸ್ ಆಗಿದೆ. ನೆಕ್ಸ್ಟ್ ನಿಮ್ಮ ಮದುವೆಗೆ ಬರುವ. ಮದುವೆಗೆ ಆದಷ್ಟು ಬೇಗ ಕರೀರಿ ಆಯ್ತಾ? ಆದಷ್ಟು ಬೇಗ ಪಾಯಸದ ಊಟ ಹಾಕಿ, ಸಿಹಿ ಊಟ ಹಾಕಿ. ಪಾರ್ಟ್ನರ್ ಸಿಗ್ಲಿಲ್ವಾ ಈಗ? ಕ್ಯಾಮ್ರಾಮನ್ ಬೆಸ್ಟ್. ಅವರ ಮುಂದೆ ಮುಸ್ತಫಾ ಬಂದ ಕ್ಯಾಮ್ರಾಮನ್ ಮುಸ್ತಫಾ. ಅವರ ರಿಯಲ್ ನೇಮ್ ತೌಸಿಫ್ ಅಂತ. ಅದನ್ನು ಮುಸ್ತಫಾ ನಾನು ಆಲೋಚನೆ ಮಾಡುದು ಬೇರೆ ಹೇಳಿದ್ದು. ಮುಸ್ತಫಾ ಫುಲ್ ಬ್ಲಶ್ ಆಗ್ತದೆ. ಮುಂದೆ ಬನ್ನಿ, ಸ್ವಲ್ಪ ಮುಂದೆ ಬನ್ನಿ. ನಾಚಿಕೆ ನಾಚಿದೆ ಆರೋಗ್ಯ ಬಾಬಾ ಮಾತಾ ಸೇರೋದು. ಎಲೆಕ್ಷನ್ ಗೊತ್ತಿದ್ದಾರೆ ಆಕ್ಚುಲಿ. ನಮಸ್ಕಾರ ದಯಮಾಡಿಸಿದ್ದು ಮಾತೆಲ್ಲ ಮೆರಗಿ ಓಟ್ ಕೊರೋಡು. ನೇಹಾ ಮತ್ತೆ ಅವರ ಟೀಮಿಗೆ ಹೊಸ ವೆಂಚರಿಗೆ ಶುಭ ಹಾರೈಸಿ ಬಂದೆವು. ಮತ್ತೊಂದು ಸರ್ಪ್ರೈಸ್ ಉಂಟು, ಅದು ಇನ್ನೊಂದು ಲಾಗಲ್ಲಿ ಬರ್ತದೆ. ಅದು ಎಲ್ಲ ಕ್ಲಾರಿಟಿ ಚೇಂಜ್ ಆಗ್ತದೆ ನಮ್ಮ ವಿಡಿಯೋದು. ಸ್ವಲ್ಪ ಗೆಸ್ ಮಾಡಿ ಬುದ್ಧಿವಂತರಿಗೆ ಗೊತ್ತಾಗ್ಬೋದು ಏನು ಹೇಳ್ತಿದ್ದೇನೆ ಅಂತೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಸಹ ನಾವು ತೋರಿಸ್ತೇವೆ. ಅನ್ಬಾಕ್ಸಿಂಗ್ ಒಂದು ವಿಡಿಯೋ ಉಂಟು ನೆಕ್ಸ್ಟ್. ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಿದ್ದೆ. ಬಾಯ್ 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 ಬಾಯ್.